ಹೊಲಕ್ಕೆಲ್ಲ ಬೆಂಕಿ ಬಿದ್ದು ಹೊಲ ಎಲ್ಲ ಸುಟ್ಟೋಯ್ತು ಫುಲ್ಲಾಗಿ ನೋಡ್ರಿ ಗೊತ್ತಾಗುತ್ತೆ. ಓಡಿಸೋದಿತ್ತು ನೇಗ್ಲು ಅದನ್ನು ಸ್ವಲ್ಪ ಓಡಿಸ್ಕೊಂಡು ಇದು ಸ್ವಲ್ಪ ಕೇಬಲ್ ಮಿಕ್ಕಿತ್ತು ನಮ್ಮದು, ಇದನ್ನೆಲ್ಲ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೋಗ್ಬೇಕು. ಇವತ್ತು ಕಾಲೇಜ್ ಇದೆ, ಎಕ್ಸಾಮ್ ಹತ್ರ ಬಂತು, ಎರಡೇ ಆಗಿ ಕಾಲೇಜ್ ಹೋಗ್ಬೇಕು, ಇದು ಬೆಂಗಳೂರಿಗೆ ಹೋಗ್ಬೇಕು. ಅದೇ ನಮ್ಮಪ್ಪ ರೆಡಿ ಮಾಡ್ಕೊಂಡು ಅವ್ರ ಪೇಪರ್ ಎತ್ಕೊಂಡು ಮನೆಗೆ ಹೋಗ್ಬೇಕು. ಇವಾಗ ಎಲ್ಲ ಆಗಿದೆ, ಒಳ್ಳೆ ಕೆಲಸ ಮಾಡ್ತಾವ್ರಿ. ಬೆಳಗಿನ ಜಾವ ಬೇಗ ಹೋಗಿ ಸ್ವಲ್ಪ ಒಣಗಿದೆ ಹೊಲದ್ಬಿಟ್ಟು ಬೆಂಕಿ ಹಾಕಕ್ಕೆ ಹೋದ್ರು. ಅದು ನೋಡಿದ್ರೆ ಸೀದಾ ಹತ್ಕೊಂಡು ದಪ್ಪಕ್ಕೆಲ್ಲ ಹತ್ಕೊಂಡ್ಬಿಟ್ಟಿದೆ. ಆಮೇಲೆ ನಾನು ನಮ್ಮ ಮಾವೆಲ್ಲ ಹೋಗ್ಬಿಟ್ಟು ಸ್ವಲ್ಪ ನೀರೆಲ್ಲ ಹಾಕಿ ಅದನ್ನೆಲ್ಲ ಬೆಂಕಿಯೆಲ್ಲ ಆರಿಸ್ಬಿಟ್ಟು ಬಂದಿದ್ದೀವಿ ಮನೆಗೆ. ತುಂಬ ಕಷ್ಟ ಆಗೋರು ರೈತರ ಜೀವನ. ಸ್ವಲ್ಪ ಯಾರನ್ನ ಕೆಲಸ ಮಾಡ್ಬೇಕಾದ್ರೆ ಹುಷಾರು ನೋಡ್ಕೊಂಡು ಕೆಲಸ ಮಾಡಿರಿ, ನಮ್ಮ ಥರ ಮಾಡಿಬಿಟ್ಟಿರ. ಆಮೇಲೆ ನೋಡಿರಿ ಎಷ್ಟೊಂದು ಸುಟ್ಟೋಗ್ಬಿಟ್ಟಿದೆ ಪಾಪ ಬೇರೆಯವ್ರದ್ದು ಅದೆಲ್ಲ. ಆಮೇಲೆ ಹಂಗೆ ನಮ್ಮಪ್ಪ ಬೇರೆ ಕಡೆಯಿಂದ ನೀರು ಎತ್ಕೊಂಬಂದು ಹಳ್ಳದಿಂದ ನೀರು ಎತ್ಕೊಂಬಂದು ಹಾಕ್ತಾಯಿದ್ವಿ. ನಮ್ಮ ಮಾವ ಒಂದು ವಿಡಿಯೋ ಮಾಡಿದ್ರು. ನಾನು ಅದೆಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆಗೆ ಬಂದೆ. ನಾನು ನೋಡಿದ್ರೆ ನಮ್ಮಪ್ಪ ಅಮ್ಮ ಏನೋ ಕಲ್ಲು ಹೇಳಿದ್ರು, ಮನೆ ಕಟ್ಟಬೇಕು. ನಾವು ಒಂದು ಡ್ರೀಮ್ ಇದೆ, ಲಾಸ್ಟ್ ಡ್ರೀಮ್ ಅದೊಂದು ಮುಗಿಸ್ಬೇಕು. ಎಲ್ರಿಗೂ ಮಿಡಲ್ ಕ್ಲಾಸವ್ರಿಗೆ ಒಂದು ಡ್ರೀಮ್ ಇರುತ್ತೆ, ಮನೆ ಕಟ್ಟಬೇಕು, ಗಾಡಿಗಳು ತೊಗೋಬೇಕು ಅಂತ. ಬಟ್ ಸದ್ಯಕ್ಕೆ ಮನೆ ಕಟ್ಟಬೇಕು ಅನ್ನೋದೊಂದು ಇದೆ. ಹಿಂಗೆ ಫೋನ್ ಮಾಡಿ ಹೇಳಿದರು ಸ್ವಲ್ಪ ಮನೆ ಕಟ್ಟೋದು ಲೇಟ್ ಆಗುತ್ತೆ, ಬಟ್ ಇವಾಗೆಲ್ಲ ಸ್ಟಾಕ್ ಮಾಡ್ಕೊತಾರೆ ಮೆಟೀರಿಯಲು. ಕಲ್ಲೆಲ್ಲ ಬಂದಿತ್ತು, ಅಷ್ಟೆಲ್ಲ ಮಕ್ಕಳೆಲ್ಲ ಬೆಂಗಳೂರಿಗೆ ಹೋಗ್ತಾಯಿದ್ರು. ಅವ್ರನ್ನೆಲ್ಲ ಹಂಗೆ ಕಳಿಸ್ಕೊಟ್ಟು ಆಮೇಲೆ ನೋಡ್ತೀನಿ ಹಂಗೆ ಎಲ್ಲ ಕಲ್ಲೆಲ್ಲ ಅನ್ಲೋಡ್ ಮಾಡಿಬಿಟ್ರು. ಗಾಡಿ ಎಲ್ಲ ಫುಲ್ಲಾಗಿತ್ತು, ಫುಲ್ಲಾಗಿರೋ ಗಾಡಿ ಎಲ್ಲ ಫುಲ್ ಖಾಲಿ ಆಗಿಬಿಟ್ಟಿತ್ತು. ಆಮೇಲೆ ಹಂಗೆ ಕಾಸು ಎಲ್ಲ ಕೊಟ್ಟು ನೋಡಿರಿ ಇಷ್ಟಿದೆ ಕಲ್ಲು. ಇದನ್ನೆಲ್ಲ ಹಂಗೆ ನೋಡಿಕೊಂಡು ಆದಮೇಲೆ ಲಾರಿಗೆಲ್ಲ ಅವರು ಹೋದ್ರು, ಎಲ್ಲ ಅನ್ಲೋಡ್ ಮಾಡಿ. ಇನ್ನೊಂದೆರಡು ಲೋಡ್ ಬೇಕು ಹೇಳಿ ಕಳಿಸಿದ್ದೀವಿ. ಆಮೇಲೆ ಆದಷ್ಟು ಬೇಗ ಕಟ್ಬಿಡ್ತೀವಿ ಅಷ್ಟೇ. ಇವರು ನೆಕ್ಸ್ಟ್ ವಿಡಿಯೋಲಿ